ಮಹಾರಾಷ್ಟ್ರದ ಭಾಗದಲ್ಲೂ ಕೂಡ ಸತತವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದ ಜನಜೀವನ ಕೂಡ ತತ್ತರಗೊಳ್ಳುತ್ತಾ ಇದೆ. ಇದೀಗ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಬಿರುಸಿನ ಮಳೆ, ಮಹಾರಾಷ್ಟ್ರದ ಮಹಾಮಳೆಗೆ ಕರುನಾಡಿನ ಜನ ತತ್ತರಗೊಳ್ತಾ ಇದ್ದಾರೆ. ಪ್ರವಾಹದಲ್ಲಿ ಕುಡಚಿ ಉಗಾರ ಸೇತುವೆ ಬಂದ್ ಆಗಿದೆ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಬಿರುಸಿನ ಮಳೆ, ಮಹಾರಾಷ್ಟ್ರದ ಮಹಾಮಳೆಗೆ ಕರುನಾಡಿನ ಜನ ತತ್ತರಗೊಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕುಡಚಿ ಮತ್ತು ಉಗಾರ ಸೇತುವೆ ಮುಳುಗಡೆ ಆಗಿದೆ. ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಸಂಪರ್ಕ ಕಡಿತಗೊಂಡಿದೆ. ಕುಡಚಿ ಕಾಗವಾಡ ತಾಲೂಕಿನ ಉಗಾರ ಸೇತುವೆ ಮುಳುಗಡೆಗೊಂಡಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಉಗಾರ ಕುಡಚಿ ಸೇತುವೆ ಮಹಾರಾಷ್ಟ್ರ ಕರ್ನಾಟಕ ನಡುವೆ ಕೊಂಡಿಯಾಗಿದ್ದ ಸೇತುವೆ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ಬಿರುಸಿನ ಮಳೆ ಸುರಿತಾ ಇದೆ. ಮಹಾರಾಷ್ಟ್ರದಲ್ಲಿ ನೋಡಿ ಸತತವಾಗಿ ಮಳೆ ಸುರಿತಾ ಇದೆ, ಬಿಟ್ಟು ಬಿಡದಂತೆ ಮಳೆ ಸುರಿತಾ ಇರೋದ್ರಿಂದ ಒಂದು ಕಡೆ ಕೃಷ್ಣಾ ನದಿಯು ಕೂಡ ಒಳಹರಿವು ಹೆಚ್ಚಾಗಿ ಸಂಪೂರ್ಣವಾಗಿ ಭರ್ತಿ ಆಗ್ತಾ ಇದೆ. ಇನ್ನು ಎಷ್ಟು ಸೇತುವೆಗಳು ಜಲಾವೃತಗೊಳ್ತಾ ಇದೆ. ಇದೀಗ ಮತ್ತೊಂದು ಸೇತುವೆ ಅಂತ ಅಂದ್ರೆ ಕುಡಚಿ ಮತ್ತು ಉಗಾರ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆ. ಇಲ್ಲಿ ಈ ಸೇತುವೆ ಜಲಾವೃತವಾಗಿದ್ದರಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕವೇ ಕಡಿತಗೊಂಡ್ಬಿಟ್ಟಿದೆ ಸಂಪೂರ್ಣವಾಗಿ. ಉಗಾರ ಅಂತ ಅಂದ್ರೆ ಅಲ್ಲಿ ಕೃಷ್ಣಾ ನದಿ ಸಾಕಷ್ಟು ಕೃಷ್ಣಾ ನದಿಗೆ ಒಗ್ಗೂಡಿಕೊಂಡಿರುವಂತ ಒಂದು ಸಿಟಿ ಅದು ಉಗಾರ. ಸೊ ಹಾಗಾಗಿ ಕುಡಚಿ ಮತ್ತು ಉಗಾರಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ ಜಲಾವೃತಗೊಂಡಿದೆ. ಸಾಕಷ್ಟು ಸೇತುವೆಗಳು ಈಗ ನಿನ್ನೆ ಅಷ್ಟೇ ನೋಡಿದ್ವಿ ನಾವು, ಒಂದು ಟೋಟಲ್ ಆಗಿ 29 ಸೇತುವೆಗಳು ಮುಳುಗಡೆಗೊಂಡಿರುವಂಥದ್ದು, ಜಲಾವೃತವಾಗಿರುವಂಥದ್ದು. ಈ ಒಂದು ಮಹಾರಾಷ್ಟ್ರ ಭಾಗ, ಬೆಳಗಾವಿ ಭಾಗವನ್ನ ನಾವು ಅಲ್ಲೆಲ್ಲ ನೋಡಿದಾಗ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಓಡಾಟವನ್ನು ನಡೆಸೋದಕ್ಕೆ ಅಲ್ಲಿ ಸಂಪರ್ಕ ಇಲ್ಲದ ಹಾಗೆ ಆಗಿದೆ. ಇನ್ನು ಸಂಪೂರ್ಣವಾಗಿ ಸಂಪರ್ಕವೇ ಕಡಿತಗೊಂಡ್ಬಿಟ್ಟಿದೆ. ಜನ ಹೇಗಪ್ಪ ಓಡಾಟವನ್ನು ನಡೆಸೋದು ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸಿಚುವೇಶನ್ ಆಗಿದೆ ಈ ಮಳೆಯಿಂದ. ಕುಡಚಿ ಮತ್ತು ಉಗಾರ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಜಲಾವೃತಗೊಂಡಿದೆ. ಗಮನಿಸ್ತಾ ಇದ್ದೀವಿ ನಾವು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ನೀರು ರಸ್ತೆಯ ಮೇಲೆ, ಸೇತುವೆ ಮೇಲೇನೆ ಬಂದ್ಬಿಟ್ಟಿದೆ ಅಂತ. ಈತ ಸೇತುವೆ ಕೂಡ ಗಮನಿಸ್ತಾ ಇದ್ದೀವಿ. ಈ ರೀತಿಯಾಗಿದ್ರೆ ಹೇಗ್ರಿ, ಭಯ ಆಗುತ್ತೆ. ಜನ ಓಡಾಟವನ್ನು ನಡೆಸಬೇಕು ಅಂತ ಅಂದರೆ ಯಾವಾಗ ಏನಾಗ್ಬಿಡುತ್ತಪ್ಪ, ಯಾವುದಾದ್ರು ಸೇತುವೆ ಅಲ್ಲಿ ಬಿದ್ದುಬಿಟ್ರೆ ಏನಾಗ್ಬಿಡ್ಬೋದು, ಈ ರೀತಿಯಾಗಿ ಭಯ ಆಗುತ್ತೆ. ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಟವನ್ನು ನಡೆಸಬೇಕಾಗುತ್ತೆ ಇಲ್ಲಿ ಇಂಥ ಸಿಚುವೇಶನ್ಸ್ಗಳಲ್ಲಿ. ಈಗ ಕೃಷ್ಣಾ ನದಿ ಸಂಪೂರ್ಣವಾಗಿ ಈ ಉಗಾರ ಅಂತ ಬಂದಾಗ, ಕುಡಚಿ ಅಂತ ಬಂದಾಗ ಸಂಪೂರ್ಣವಾಗಿ ಆವರಿಸ್ಕೊಂಡಿದೆ ಕೃಷ್ಣಾ ನದಿ. ಸೊ ಹಾಗಾಗಿ ಅಲ್ಲಿ ಓಡಾಟವನ್ನು ನಡೆಸಬೇಕು ಅಂತ ಅಂದರೆ ಈ ಕೃಷ್ಣಾ ನದಿ ಸಂಪೂರ್ಣವಾಗಿ ಭರ್ತಿ ಆಯಿತು, ಏನು ತನ್ನ ಮಟ್ಟವನ್ನು ಮೀರಿ ಅಲ್ಲಿ ಭರ್ತಿ ಆಗ್ತಾ ಇದೆ, ಒಳಹರಿವು ಹೆಚ್ಚಾಗ್ತಾ ಇದೆ ಅಂತ ಅಂದರೆ ಈ ಸಿಚುವೇಶನ್ ಇರೋದೆ. ಈ ನದಿಗಳ ಪಕ್ಕದಲ್ಲಿರುವಂಥ ಊರುಗಳ ಸಿಚುವೇಶನ್ನು ಇದೇ ರೀತಿಯಾಗಿ ಆಗುತ್ತೆ. ನದಿಗಳು ತುಂಬ್ತಾ ಇದ್ದಾವೆ, ಒಳಹರಿವು ಹೆಚ್ಚಾಗಿದೆ, ಖುಷಿ ಪಡುವಂಥ ಸುದ್ದಿ. ಇಡೀ ಕರ್ನಾಟಕದಾದ್ಯಂತ ಎಲ್ಲ ನದಿಗಳು ಕೂಡ ಭರ್ತಿ ಆಗ್ತಾ ಇದ್ದಾವೆ. ಒಂದಿಷ್ಟು ಅಂದರೆ ಎಲ್ಲ ನದಿ ಅಂತ ಅಂದರೆ ನಾವು ಕಬಿನಿ ನದಿ ಆಗಿರ್ಬೋದು, ಫಾಲ್ಸ್ಗಳಾಗಿರ್ಬೋದು, ಕೃಷ್ಣಾ ನದಿ, ತುಂಗಭದ್ರಾ ನದಿ, KRS ತುಂಬ್ತಾ ಇದೆ, ಒಳಹರಿವು ಹೆಚ್ಚಾಗ್ತಾ ಇದೆ, ಖುಷಿ ಪಡುವಂಥ ಸುದ್ದಿ, ರೈತರು ಕೂಡ ಸಂತಸ ಪಡುವಂಥ ಸುದ್ದಿ. ಬಟ್ ಏನಾಗುತ್ತೆ, ಜನಜೀವನ ಅಸ್ತವ್ಯಸ್ತವಾಗುತ್ತೆ, ಓಡಾಟಕ್ಕೆ ತೊಂದರೆ ಆಗುತ್ತೆ. ಸೊ ಹೀಗಾಗಿ ಏನು ಮಾಡೋದಪ್ಪ ಅಂತ ಚಿಂತೆಯಲ್ಲಿದ್ದಾರೆ ಜನ.